ನಿನಗಾಗಿ ಅವ ಹೆಂಡತಿನ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ, ತಮ್ಮಂದಿರನ್ನ ಕಳ್ಕೊಂಡ, ರಾಜ್ಯ ಕಳ್ಕೊಂಡ, ರಾಜಕೋಶ ಕಳ್ಕೊಂಡ, ಕೊನೆಗೆ ಮಾನ ಕಳ್ಕೊಂಡ, ಮರ್ಯಾದೆ ಕಳ್ಕೊಂಡ, ಕೊನೆಗೆ ಜೀವನೇ ಕಳ್ಕೊಂಡ. ನೀನು ಸಿಕ್ಕಿದ್ದಿದ್ರೆ ಇಷ್ಟೆಲ್ಲ ಕಳ್ಕೊಂಡಿದ್ರು ನಡೀತಾ ಇತ್ತು. ಇದ್ದದ್ದು ಸಿಗಲಿಲ್ಲ, ಇದ್ದದ್ದು ಉಳಿಲಿಲ್ಲ. ಇಲ್ಲದ್ದು ಸಿಗಲಿಲ್ಲ, ಇದ್ದದ್ದು ಉಳಿಲಿಲ್ಲ. ಸೀತೆ ಸಿಕ್ಕಲಿಲ್ಲ, ಮಂಡೋದರಿ ತಕ್ಕಲಿಲ್ಲ. ಪಾಪ ಅನ್ನಿಸ್ತದೆ ಅವನ ಬಗ್ಗೆ ನೆನೆದ್ರೆ. ಸೀತೆ ಪಾಪಿಯವ, ಅಂಥವರಿಗೆ ಪಾಪ ಅನ್ನಬಾರ್ದು. ಯಾಕೆ? ಏನು ಪಾಪ ಮಾಡಿದ್ದಾವ? ಕಾಡದ್ನ, ಬಲವಂತ ಮಾಡಿ ಕೂಡದ್ನ, ಅಶೋಕವನದಲ್ಲಿ ಒಬ್ಬಂಟೆ ಹೆಂಗಸಿದ್ದೆ. ನೀನೇ ಅನ್ನೋ ಗಂಡಸಿರ್ಲಿಲ್ಲ, ಒಂದು ನರಪಿಳ್ಳೆ ಇರಲಿಲ್ಲ. ಎಂಥ ಬಲಶಾಲಿ ಅವ. ಬಂದು ಮ್ಯಾಲ ಬಿದ್ದಿದ್ದಿದ್ರೆ ಏನು ಮಾಡೋ ಹಾಗಿದ್ದೆ ನೀನು ಸೀತಾ? ಹೇಳು, ಏನು ಮಾಡೋ ಹಾಗಿದ್ದೆ? ಅವ ಹಾಗೆ ಮಾಡಲಿಲ್ಲ. ನಿನ್ನ ಮೇಲಿನ ಆಸೆಗೆ ಕೂಡಬಹುದಾಗಿತ್ತು, ರಾಮನ ಮೇಲಿನ ದ್ವೇಷಕ್ಕೆ ಕೂಡಬಹುದಾಗಿತ್ತು. ಆದರೆ ಅವ ಹಾಗೆ ಮಾಡಲಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ ಅವ ನಿಜವಾದ ಗಂಡಸಿದ್ದ. ನಿಜವಾದ ಗಂಡಸು. ಹೆಣ್ಣು ಅಂದರೆ ಕಾಮದ ಗೊಂಬೆ ಅಲ್ಲ ಅಂತ ತಿಳಿದವನು. ಹೆಣ್ಣು ಅಂದರೆ ಮಾರಾಟಕ್ಕಿಟ್ಟ ವಸ್ತು ಅಲ್ಲ ಅಂತ ತಿಳಿದವನು. ಹೆಣ್ಣು ಅಂತಂದರೆ ಒಂದು ಹೆಣ್ಣು ಅಂತ ತಿಳಿದವನು. ನಾನು ಇಲ್ಲಿ ನಿಂತಿದ್ರೆ ಅವ ಅಲ್ಲೇ ನಿಂತು ಮಾತಾಡೋನು. ನೀನೊಂದು ಹುಲ್ಲ ಅಂತ ನಾನಂದ್ರೆ ನೀನೇ ನನಗೆಲ್ಲ ಅನ್ನೋ. ಅವ ನಿನ್ನ ಮುಟ್ಲಿಲ್ಲ ಅಲ್ವಾ? ದೀಪ ದೂರನೇ ಇತ್ತು. ಸ್ವಲ್ಪ ಕಡಿಮೆ ಕೊಡಿ ಸರ್, ಅದು ಫ್ಯಾನ್ ತೊಂದರೆ ತೆಗೆದರೆ. ದೀಪ ದೂರನೇ ಇತ್ತು, ದೀಪ ದೂರನೇ ಇತ್ತು, ದೀಪ ದೂರನೇ ಇತ್ತು, ದೀಪ ದೂರನೇ ಇತ್ತು. ಅಂಗಳದಾಗ ಬೆಳಕು ಮಾತ್ರ ಬಿತ್ತು, ಅಂಗಳದಾಗ ಬೆಳಕು ಮಾತ್ರ ಬಿತ್ತು, ದೀಪ ದೂರನೇ ಇತ್ತು, ದೀಪ ದೂರನೇ ಇತ್ತು. ಬಿತ್ತು ಬೆಳಕಿನಾಗ ಏನು ಕಂಡೆ ನೀನು? ಅದನ್ನಾದ್ರಷ್ಟು ಹೇಳು ಸೀತಾ. ಗಿಂಡ್ಯಾಗಿನ ಹಾಲು ಹಿಂಗ ಹಿಡಿದ್ರೆ ಚೆಲ್ಲುತ್ತಾವು, ಹಂಗ ಬಿಟ್ರು ಮಳ್ಳುತ್ತಾವು. ಗಿಂಡ್ಯಾಗಿನ ಹಾಲು ಹಿಂಗ ಹಿಡಿದ್ರೆ ಚೆಲ್ಲುತ್ತಾವು, ಹಂಗ ಬಿಟ್ರ ಮಳ್ಳುತ್ತಾವು. ವಾಹ್ ಸೀತಾ, ವಾಹ್, ನಿನ್ನಂಥ ಚೆಲುವಿ ಎದುರಾಯಿದ್ರು ಗೆರೆ ದಾಟ್ಲಿಲ್ಲ ಅಂತಂದ್ರೆ ಎಂಥ ಚಲುವ ಇದ್ದಾನವ. ಇದು ಚಿತ್ರಪಟ ನಾಟಕ.